ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ ಜುಕ್ಕಿ ಬಟನ್ ಹೋಲ್ ಮಿಷಿನ LPH-1790S. ಅದರಲ್ಲಿ ಬೋರ್ಡ್ ಲಾಕ್ ಯಾವ ಥರ ಮಾಡೋದು ಪ್ರೋಗ್ರಾಮಲ್ಲಿ ಅಂತ. ಹೊಸಬ್ರಿಗೆ ಯಾರೆಲ್ಲ ನೋಡ್ತಾರೋ ಬೇಗ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳನ್ನ ನಿಮಗೋಸ್ಕರ ಅಪ್ಡೇಟ್ ಮಾಡ್ತಾಯಿರ್ತೀನಿ. ಕಲರ್ ಮತ್ತು ತುಂಬ ಯೂಸ್ಫುಲ್ ಆಗುತ್ತೆ. ಓಕೆ, ಹಂಗೆ ಗೊತ್ತಿರೋರ್ಗೂ ಶೇರ್ ಮಾಡಿ, ಅವ್ರಿಗೂ ಯೂಸ್ ಆಗಲಿ. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡ್ಬೋದು, ಇವಾಗ ನಾನು ಒಂದು ಟೈಮು ಮಿಷಿನ್ನ ರನ್ ಮಾಡಿ ತೋರಿಸ್ತೀನಿ. ಇವಾಗ ನೋಡ್ಬೋದು, ನಿಮಗೆಲ್ಲ ಬಟನ್ಸು ಕೂಡ ವರ್ಕ್ ಆಗುತ್ತೆ ನೋಡಿ. ಥ್ರೆಡ್ ಟೈಟು ಜಾಸ್ತಿ ಮಾಡ್ತೀನಿ, ಕಚ್ಚ ಇವೆಲ್ಲ ಜಾಸ್ತಿ ಮಾಡ್ತೀನಿ. ಓಕೆನಾ? ಈ ಥರ ನಮಗೆ ಯಾವುದೇ ಕಾರಣಕ್ಕೂ ಆಪರೇಟರ್ ಪ್ರೆಸ್ ಮಾಡಿದಾಗ ವರ್ಕ್ ಆಗಬಾರ್ದು. ಯಾವ ಥರ ಮಾಡೋದು ಅಂದರೆ ನೋಡಿ, ರೆಡಿ ಇರುತ್ತಲ್ಲ, ರೆಡಿ ಆಫ್ ಮಾಡಿ. ರೆಡಿ ಆಫ್ ಆದಮೇಲೆ ಕೀ ಒನ್ ಟೈಮ್ ಪ್ರೆಸ್ ಮಾಡಿ, ನಿಮಗೆ ಯು ಪ್ರೋಗ್ರಾಮ್ ಡೈರೆಕ್ಟ್ ಓಪನ್ ಆಗುತ್ತೆ ಅಂತ ಇದೆಯಾ. ಯು ಪ್ರೋಗ್ರಾಮ್ ಓಪನ್ ಆಗುತ್ತೆ. ಅದಾದಮೇಲೆ ಕೀನ ಲಾಂಗ್ ಪ್ರೆಸ್ ಮಾಡಿ, ನಿಮಗೆ ಕೆ ಪ್ರೋಗ್ರಾಮ್ ಓಪನ್ ಆಗುತ್ತೆ. K01 ಅಂತ ಬಂತು. ಇದನ್ನು K2ಗೆ ಹೋಗಿ, K01 ಇದೆ, K02ಗೆ ಹೋಗಿ. ಇದರಲ್ಲಿ ನಿಮಗೆ ಲಾಕ್ ಸಿಂಬಲ್ ತೋರಿಸುತ್ತಿಲ್ಲೇನೆ. ಇದನ್ನು ಲಾಕ್ ಮಾಡಿ. ಓಕೆನಾ? ಅದಾದಮೇಲೆ ರೆಡಿ ಕೀ ಪ್ರೆಸ್ ಮಾಡಿ. ಸೇವ್ ಆಯಿತು ಅಂದರೆ ಲಾಕ್ ಆಯಿತು. ಇವಾಗ ನಾವು ರೆಡಿ ಆಫ್ ಮಾಡಿ ಆಪರೇಟ್ರ್ ಏನೋ ಚೇಂಜಸ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಏನೇ ಬಟನ್ ಆಗಿರ್ಬೋದು, ಏನು ಲೆಂತ್ ಆಗಿರ್ಬೋದು, ಕಚ್ಚಾ ಆಗಿರ್ಬೋದು, ಮಿಷಿನ್ ಸ್ಪೀಡ್ ಆಗಿರ್ಬೋದು, ಯಾವುದು ಕೂಡ ನಿಮಗೆ ಚೇಂಜ್ ಆಗಲ್ಲ. ನೋಡ್ಬೋದು, ಥ್ರೆಡ್ ಟೈಟು ಲೂಸ್ ಅದು ಯಾವುದು ಕೂಡ ನಿಮಗೆ ಚೇಂಜ್ ಆಗಲ್ಲ. ಯಾಕೆಲ್ಲ ಇಲ್ಲಿ ಲಾಕ್ ಸಿಂಬಲ್ ತೋರಿಸ್ತದೆ ನೋಡಿ, ನಿಮಗೆ ಬೋರ್ಡ್ ಲಾಕ್ ಆಗಿದೆ ಅಂತ ತೋರಿಸುತ್ತೆ. ಇದು ಮೆಕ್ಯಾನಿಕ್ ಮತ್ತು ತುಂಬ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ. ಓಕೆನಾ? ಮೆಕ್ಯಾನಿಕ್ ಒಂದ್ಸಲ ಸೆಟ್ ಮಾಡೋದು, ಆಪರೇಟರ್ ಬೈ ಮಿಸ್ಟೇಕ್ ಚೇಂಜಸ್ ಮಾಡ್ತಾ ಇದ್ದಾರೆ ಪದೇ ಅಂದರೆ ಇದು ಮಾಡಿದ್ರೆ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಓಕೆನಾ? ತಿರ್ಗಿ ನಾವೇನೋ ಚೇಂಜಸ್ ಮಾಡಬೇಕು ಅಂದರೆ ಮಾಮೂಲಿ ಸೇಮ್ ರೆಡಿ ಆಫ್ ಮಾಡಿ, ಕೀ ಪ್ರೆಸ್ ಮಾಡಿ, ನಿಮಗೆ ಯು ಪ್ರೋಗ್ರಾಮ್ ಓಪನ್ ಆಗುತ್ತೆ. ತಿರ್ಗಿ ಕೀ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ, ಕೆ ಪ್ರೋಗ್ರಾಮ್ ಓಪನ್ ಆಗುತ್ತೆ. K01 ತಿರ್ಗಾ K02 ಅಲ್ಲಿ ನಿಮಗೆ ಲಾಕ್ ಸಿಂಬಲ್ ತೋರಿಸ್ತಾ ಇರುತ್ತೆ. ಅನ್ಲಾಕ್ ಮಾಡಿ, ತಿರ್ಗಾ ರೆಡಿ ಹೋಗಿ. ಓಕೆನಾ? ಸಿಂಪಲ್. ಓಕೆ, ಹಾಗೆ ಗೊತ್ತಿರೋರ್ಗು ಅವ್ರಿಗೂ ಶೇರ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ LPH-1790S ಅದು ಬೋರ್ಡಲ್ಲಿ ಬಟನ್ಸ್ ವರ್ಕ್ ಆಗುತ್ತಾರೆ, ಯಾವ ಥರ ಲಾಕ್ ಮಾಡೋದು ಅಂತ. ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿ.